ಯಾವ್ದು ಗುರು ಇದು ಫುಲ್ ಆಫ್ ರೋಡಿಂಗ್ ಇದೆ ಇಲ್ಲಿ. ಈ ಕಡೆ ಪಾಕಿಸ್ತಾನದವರು ಶತ್ರುಗಳೇ, ಈ ಕಡೆ ಚೈನಾದವರು ಶತ್ರುಗಳೇ. ಅವರಿಂದ ನಾಳೆ ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದಾಗ ಫುಲ್ ಕುದಿಯೋ ನೀರು ಬರ್ತದೆ ಮೇಲಿಂದ. ಕೈ ಇಟ್ಟರೆ ಹಂಗೆ ಸುಟ್ಟೋಗ್ತದೆ. ಹಂಗೆ ಗೀಸರ್ ಬರುತ್ತಲ್ಲ ಬಿಸಿ, ಅಷ್ಟು ಬಿಸಿ ಇದೆ ನೀರು. ವೆಜ್ ಮೋಮೋಸ್ ವೆಜ್ ಜನ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ ಅಂತ ಕಲ್ಲಿಟ್ಬಿಟ್ಟು ಆ ಕಡೆ ಇನ್ನೊಂದು ಗಾಡಿ ಬಂತು ಅಂದ್ರೆ ಲಾಕ್. ನಾವು ಫುಲ್ ಎಲ್ಲ ಬಂಡೆಗಳ ಕೊಚ್ಕೊಂಡ್ಬಂದಿದೆ ಮಳೆ. ಕೋಲ್ಡ್ ಇದೆ ಗುರು, ನೀರು ಫುಲ್ ಸಿಕ್ಕಾಬಿಟ್ಟೆ ಕೋಲ್ಡ್ ಇದೆ. ನೋಡಿದ್ರೆ ಎಲ್ಲರಿಗೂ ಸ್ಕ್ಯಾಮ್ ಮಾಡಬೇಕು ಅನ್ಸುತ್ತೆ. ಪ್ಯಾಂಗಾಂಗ್ ಲೇಕ್ ರೀಚ್ ಆದ್ವಿ. ಚೈನಾಗೆ ಮತ್ತೆ ಇಂಡಿಯಾ ಎರಡಕ್ಕೂ ಇದು ಲೇಕ್ ಶೇರ್ ಆಗುತ್ತೆ ಅಂತ ಹೇಳ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗ ನಾವಿದ್ವಿ ನೂಬ್ರಾದಲ್ಲಿ. ನೆನ್ನೆನೂ ನೂಬ್ರಾದಲ್ಲೇ ಇದ್ವಿ. ಅಂದರೆ ಇದು ನೂಬ್ರಾ ವ್ಯಾಲಿ, ಈ ಕಡೆನೂ ನೂಬ್ರಾ ವ್ಯಾಲಿನೇ, ಈ ಕಡೆನೂ ನೂಬ್ರಾ ವ್ಯಾಲಿನೇ. ಈ ಕಡೆ ಇದು ಡಿಸ್ಟಿಕ್ ಕಡೆಗೆ ಹೋಗುತ್ತೆ, ಈ ಕಡೆದು ನೂಬ್ರಾ ವ್ಯಾಲಿ ಅಂತ ಕರೀತಾರೆ. ನಾವು ನೆನ್ನೆ ಈ ಸೈಡ್ ಹೋಗಿದ್ವಿ. ಅಲ್ಲಿ ಹೋಗಿ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ, ಅದೇ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅದೆಲ್ಲ ನೋಡಿಕೊಂಡು ಆ್ಯಕ್ಚುಲಿ ನಾವು ಇವತ್ತು ಹಾಟ್ ಸ್ಪ್ರಿಂಗ್ ಏನು ಪೂಲ್ ಇದೆಯಲ್ಲ ಅಲ್ಲಿಗೆ ಹೋಗಬೇಕಾಗಿತ್ತು. ನೈಟ್ ಲೇಟ್ ಆಗೋಯ್ತು, ಮತ್ತೆ ಡೀಸೆಲ್ ಬೇರೆ ಇರಲಿಲ್ಲ. ಹಂಗಾಗಿ ನೋಡಿ ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಹಂಗಾಗಿ ಇಲ್ಲಿಂದ ಈ ಕಡೆ ಫಸ್ಟ್ ಇಲ್ಲಿ ಹಾಕ್ಲಕ್ಕೆ ಟ್ರೈ ಮಾಡಿದ್ವಿ. ಬಟ್ ಇವರು ನಮಗೆ ಪರ್ಮಿಷನ್ ಕೊಡಲಿಲ್ಲ. ಪರ್ ಪರ್ಸನ್ ಏನೋ 300 ರುಪೀಸ್, ಅಂದರೆ ಟೋಟಲ್ 1,000 ರೂಪಾಯಿ ಪೇ ಮಾಡಬೇಕು ಅಂತ ಹೇಳಿದ್ರು. ಹಂಗಾಗಿ ನಾವು ಮೊನ್ನೆ ಗ್ಯಾರೇಜ್ಗೆ ಹೋಗಿದ್ವಲ್ಲ, ಗ್ಯಾರೇಜ್ ಹತ್ರ ಇಲ್ಲೇ ಇತ್ತು ಜಾಗ, ಇಲ್ಲೇ ಹಾಕ್ಕೊಂಡ್ವಿ ಗಾಡಿನ. ಇಲ್ಲಿ ಹಾಕ್ಕೊಂಡು ಇವಾಗ ಡೀಸೆಲ್ ಫಿಲ್ ಮಾಡ್ಕೊಂಡು ಹೊರಡಬೇಕು. ಇವಾಗ ನಾವು ಈ ಸೈಡ್ ಹೋಗ್ತೀವಿ. ಆಯ್ತು, ಇವಾಗ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ನಾವು ಹಾಟ್ ಸ್ಪ್ರಿಂಗ್ ಕಡೆಗೆ ಹೋಗಿ ಅಲ್ಲೊಂದು ದಿನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆದರೆ ಅಲ್ಲಿಂದ ಸೀದಾ ನಾವು ಇವತ್ತು ನೈಟ್ ಪ್ಯಾಂಗಾಂಗ್ ಲೇಕ್ ಕಡೆಗೆ ಹೊರಡ್ತೀವಿ. ಅದೊಂದು 200 ಕಿಲೋಮೀಟರ್ 180 ಕಿಲೋಮೀಟರ್ ಜರ್ನಿ ಇದೆ. ನೋಡೋಣ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಕವರ್ ಮಾಡೋಣ. ಏನಂದ್ರೆ ಸುಮ್ಮನೆ ನಾವು ಡೇಟ್ ಡಿಲೇ ಆಗುತ್ತಲ್ವಾ, ನೋಡೋಕೆ ಏನಾದ್ರು ಇತ್ತು ಅಂದರೆ ಓಕೆ, ಇಲ್ಲ ಅಂದ್ರೆ ಡಿಲೇ ಆದಾಗ ಏನಾಗುತ್ತೆ ಅವತ್ತಿನ ದಿವಸದ ಎಕ್ಸ್ಪೆನ್ಸಿವ್ನು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತು ನೈಟ್ ಪ್ಯಾಂಗಾಂಗ್ ಹೋಗಬೇಕು ಅನ್ನೋ ನಮ್ಮ ಟಾರ್ಗೆಟ್. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೋಣ. ವೆಲ್ಕಮ್ ಟು ನೂಬ್ರಾ ವ್ಯಾಲಿ, ಗೇಟ್ ವೇ ಟು ಸಿಲ್ಕ್ ರೋಡ್. ಸೊ ಇದು ಸಿಲ್ಕ್ ರೋಡ್ದು ನೀವು ನ್ಯೂಸಲ್ಲೆಲ್ಲ ನೋಡಿರಬೇಕು. ಅದರದ್ದು ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಪಾಕಿಸ್ತಾನ ಮತ್ತು ಇಂಡಿಯಾ ಅವೆಲ್ಲ ನಮ್ಗೇನು ರೂಟ್ಸ್ ಇರುತ್ತಲ್ಲ, ಅದು ನಮ್ಮ ಆರ್ಮಿಗಳಿಗೆ ಈಸಿ ಆಗಬೇಕು ಅಂತ. ಈ ಎಲ್ಲ ಡೆವಲಪ್ಮೆಂಟ್ ಆಗಿರೋದು ಟೂರಿಸಮ್ಗೋಸ್ಕರ ಅಲ್ಲ. ಈ ಕಂಪ್ಲೀಟ್ ರೋಡ್ಸ್ ಡೆವಲಪ್ ಆಗಿರೋದು ನಮ್ಮ ದೇಶಕ್ಕೋಸ್ಕರ, ಅಂದರೆ ನಮ್ಮ ಸೆಕ್ಯೂರಿಟಿಗೋಸ್ಕರ. ನಾಳೆ ಆ ಕಡೆನ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಯಾಕಂದ್ರೆ ನಮ್ಗೆ ಈ ಕಡೆ ಪಾಕಿಸ್ತಾನದವರು ಶತ್ರುಗಳೇ, ಈ ಕಡೆ ಚೈನಾದವರು ಶತ್ರುಗಳೇ. ಅವರಿಂದ ನಾಳೆ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದಾಗ, ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದಾಗ ನಮ್ಮ ಆರ್ಮಿ ವೆಪನ್ಸ್ ಮೂವ್ ಮಾಡೋದಕ್ಕೆ ಮತ್ತು ಆರ್ಮಿ ಇನ್ಚಾರ್ಜ್ ತಗೊಳ್ಳೋಕ್ಕೆ, ಸುತ್ತುವರಿಯೋಕ್ಕೆ ನಮಗೆ ರೋಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತೇಳಿ ತುಂಬ ಡಿಲೇ ಆಗಿಬಿಡುತ್ತೆ. ಅದೊಂದು ಕಾರಣದಿಂದ ಕಂಪ್ಲೀಟ್ ರೋಡ್ಸ್ ಸರ್ಕ್ಯೂಟ್ಸ್ ಎಲ್ಲ ಆ ಒಂದು ರೀಸನ್ ಇಂದಾನೆ ರೆಡಿ ಆಗಿದೆ. ಕಂಪ್ಲೀಟ್ ಬಾರ್ಡರ್ ಬರುತ್ತಲ್ಲ, ಎರಡು ಕಡೆ ನಮ್ಮ ಶತ್ರುಗಳವರೇ ಇಲ್ಲಿ. ಹಾಗಾಗಿ ಈಗ ನಾವು ಎಂಟ್ರಿ ಆಗ್ತಾ ಇದೀವಿ ಪಾರ್ಟ್ ಆಫ್ ನೂಬ್ರಾ ವ್ಯಾಲಿ. ಯಾವ್ದಿದು? ಕೊಯಾಕ್ ಬ್ರಿಡ್ಜ್. ನೋಡಿ ಎಷ್ಟು ಚಿಕ್ಕದಾಗಿದೆ. ಆ ಸೈಡ್ ನೂಬ್ರಾ ವ್ಯಾಲಿ ಅಂತಾರೆ, ಈ ಸೈಡ್ ನೂಬ್ರಾ ವ್ಯಾಲಿ ಅಂತಾರೆ. ಕೆಲವು ಬರುವಾಗ ಅದೇ ಕನ್ಫ್ಯೂಸ್ ಆಗೋದು. ಇಲ್ಲೂ ನೂಬ್ರಾ ವ್ಯಾಲಿ ಅಂತ ಇಲ್ಲಿಗೆ ಬರ್ತಾರೆ, ಅಲ್ಲಿ ನೂಬ್ರಾ ವ್ಯಾಲಿ, ಅಲ್ಲಿ ಎರಡು ನೂಬ್ರಾ ವ್ಯಾಲಿನೇ. ಸೆಂಟ್ರಿನ ಸ್ಪ್ಲಿಟ್ ಆಗುತ್ತೆ ಅಷ್ಟೇ ಇದು. ಬಟ್ ಆ ಕಡೆ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಹೋಗೋ ಕಡೆಗೆ, ಇದು ಬಂದ್ಬಿಟ್ಟು ಹಾಟ್ ಸ್ಪ್ರಿಂಗ್ ಹೋಗೋ ಕಡೆ. ವೆಲ್ಕಮ್ ಟು ಹಾಟ್ ಸ್ಪ್ರಿಂಗ್ ರೆಸಾರ್ಟ್ ಆ್ಯಂಡ್ ಗಾರ್ಡನ್ ರೆಸ್ಟೋರೆಂಟ್. ನಾವು ನಿನ್ನೆ ಆ ಬೆಟ್ಟದ ಆ ಕಡೆ ಇದ್ವಿ, ಇವತ್ತು ಆ ಬೆಟ್ಟದ ಈ ಕಡೆ ಇದ್ದೀವಿ. ನೀವು ಒಬ್ರು ಜನನೇ ಕಾಣಿಸ್ತಿಲ್ಲ ಮಂಡೇ. ಟೂರಿಸ್ಟೇ ಇಲ್ವಾ? ಜನನೂ ಕಾಣಿಸ್ತಿಲ್ಲ ಗುರು. ಅದು ಗೋಸ್ಟ್ ಒಂಥರ ಇದೆಯಲ್ಲ ಗುರು. ಇದು ಒಬ್ಬರಾದ್ರೂ ಕಾಣಿಸೋದು ಬೇಡವಾ? ಒಂದು ಟೂರಿಸ್ಟ್ ಸಿಕ್ಕಿದ್ರು, ಧೀರಜ್ ಕೇಳ್ತಾವ್ರನ್ನ, ಅವರು ನಿಮ್ ಕಡೆ ಆಗ್ತಾರಂತೆ. ಮುಂದೆ ಇದೆಯಂತೆ. ಐ ಥಿಂಕ್ ತುಂಬಾ ಇಲ್ಲಿದೆ ಅನ್ಸುತ್ತೆ ಹಾಟ್ ಸ್ಪ್ರಿಂಗ್ ರೆಸಾರ್ಟ್. ನೋಡಿ ಇದೆ ಹಾಟ್ ಸ್ಪ್ರಿಂಗ್. ಓಹೋ ಯಾವ್ದು ಗುರು ಇದು ಫುಲ್ ಆಫ್ ರೋಡಿಂಗ್ ಇದೆ ಇಲ್ಲಿ. ಜಾಲಿ ಎಲ್ಲ ಜಾಲಿ. ನಾವು ರೀಚ್ ಆಗಿದ್ದೀವಿ ಹಾಟ್ ಸ್ಪ್ರಿಂಗ್ ಬಾತ್ದು. Hot spring are among the highest supplier rich hot spring in India. ಓಕೆ, ಇಲ್ಲಿದೆ ನೋಡಿ ಏನೇನು ಆ್ಯಕ್ಚುಲ್ ಆಗಿ ಬೆನಿಫಿಟ್ಸ್ ಇದೆ ಅಂತ. ಹೆಲ್ಪ್ಸ್ ಸ್ಕಿನ್ ಪ್ರಾಬ್ಲಮ್ಮು, ಆಮೇಲೆ ಜಾಯಿಂಟು, ಮಸಲ್ ಪೇನು, ಬ್ಲಡ್ ಸರ್ಕ್ಯುಲೇಷನ್ನು, ರೆಡ್ಯೂಸ್ ಸ್ಟ್ರೆಸ್, ಸ್ಟ್ರೆಂಥನ್ಸ್ ಇಮ್ಯುನಿಟಿ, ಇಂಪ್ರೂವ್ ಸ್ಲೀಪ್ ಕ್ವಾಲಿಟಿ. ಓಕೆ, ಇಲ್ಲಿ ಏನಾದ್ರು ಗಲೀಜ್ ಹಾಕಿದ್ರೆ 2,000 ಫೈನ್ ಬೇರೆ ಇದೆ. ಸಗದ ಇದು ಹಿಂಗೆ ನೀರು ನ್ಯಾಚುರಲ್ ಆಗಿ ಇಳಿದು ಹೋಗ್ತಾ ಇದೆ. ಮನೆ ಮೇಲೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ವಾಮ್ ಆಗಿದೆ ನೀರೊಂದು ಸ್ವಲ್ಪ. ಅದೇ ಜಸ್ಟ್ ಹಂಗೆ ಕೂತ್ಕೋಬೇಕಷ್ಟೇ. ಓ, ಇಲ್ಲಿ ಇನ್ನೂ ಬಿಸಿ ಇದೆ ಗುರು. ಅಯ್ಯೋ ಹೊಗೆ ಬರ್ತದೆ, ಕಾಣಿಸ್ತಿದೆ ನಿಮಗೆ? ಫುಲ್ ಕುದಿಯೋ ನೀರು ಬರ್ತದೆ ಮೇಲಿಂದ. ಕೈ ಇಟ್ಟರೆ ಹಂಗೆ ಸುಟ್ಟೋಗ್ತದೆ. ಕೈ ಇಟ್ಟರೆ ಹಂಗೆ ಗೀಸರ್ ಬರುತ್ತಲ್ಲ ಬಿಸಿ, ಅಷ್ಟು ಬಿಸಿ ಇದೆ ನೀರು. ಸೊ ಇಲ್ಲಿ ಕಿಚನ್ ಇದೆ ಇವ್ರದ್ದು. ಕಿಚನಲ್ಲಿ ನೋಡ್ಬೋದು ಇಷ್ಟೆಲ್ಲ ಐಟಮ್ಸ್, ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ಇದೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನು ಇವಾಗ ಸದ್ಯಕ್ಕೆ ಏನು ರೆಡಿ ಇದೆ ಅಂದರೆ ಬ್ರೆಡ್ ಆಮ್ಲೆಟ್ ರೆಡಿ ಇದೆ ಅಂತ ಬ್ರೆಡ್ ಆಮ್ಲೆಟ್ ತಗೋತಾ ಇದ್ದೀನಿ. ಬ್ರೆಡ್ ಆಮ್ಲೆಟ್ ತಗೊಂಡು ತಿನ್ಕೊಂಡು ಹಾಟ್ ಸ್ಪ್ರಿಂಗಲ್ಲಿ ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹೊರಡೋದು. ಕಂಪ್ಲೀಟ್ ಹೊಳೆನೇ ಅದು. ಅಂದರೆ ಮಳೆ ಟೈಮಲ್ಲಿ ಹರಿಯುತ್ತೆ ಫುಲ್ಲು ದೊಡ್ಡದಾಗಿ. ಎಷ್ಟು ಅಗಲ ಇದೆಯಲ್ಲ ಅಷ್ಟು ಹರಿಯುತ್ತಂತೆ. ಇವಾಗ ಸ್ವಲ್ಪ ವೆಟ್ ಕಾಣಿಸ್ತಿದೆ, ಬಟ್ ಮಳೆ ಟೈಮಲ್ಲಿ ಫುಲ್ಲು ಇನ್ನೇನೋ ಮಾಡ್ತಾರೆ. ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮ್ಲೆಟ್ ತೊಗೊಂಡ್ವಿ ನಾವು. ಇದು ಆ್ಯಕ್ಚುಲಿ ಆಮ್ಲೆಟ್ ಆ್ಯಂಡ್ ಕಂಬಿಷ
ಕಂಬೀರ ಇಶಾದ್ ಹೆಸರ ಕಂಬೀರ್. ಚೆನ್ನಾಗಿದೆ ಒಂಥರ ನೋಡಿ, ಎಲ್ಲೂ ಸೀದಿಲ್ಲ ಆಮ್ಲೆಟ್. ಚೆನ್ನಾಗಿ ಮಾಡೋರು. ಈ ಥರ ಮಾಡ್ಬೇಕು ಆ್ಯಕ್ಚುಲಾಗಿ ಆಮ್ಲೆಟ್. ಪ್ರೈಸು ರೀಸನಬಲ್, 60 ರೂಪಾಯಿ ಅಷ್ಟೇ. ಸೊ ಇಲ್ಲೆಲ್ಲ ಕಾಫಿ ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಹಾಲು ಕೊಟ್ಬಿಟ್ಟು ಸಪ್ರೇಟಾಗಿ ಸಕ್ಕರೆ ಮತ್ತು ಕಾಫಿ ಪುಡಿ ಕೊಡ್ತಾರೆ. ನನಗೇನೋ ಸೆಟ್ ಆಗಲ್ಲಪ್ಪ, ಅದಕ್ಕೋಸ್ಕರ ನಾನು ಯೂಶಲಾಗಿ ನಮ್ಮ ಮನೆಯಲ್ಲಿ ಮಾಡೋ ಕಾಫಿ ಕುಡಿತೀನಿ. ಹೊರಗಡೆ ತುಂಬ ರೇರ್ ಕುಡಿಯೋದು ಕಾಫಿ. ಅದರಲ್ಲಿ ಬ್ರೂ ಇದೆಲ್ಲ ಇನ್ಸ್ಟೆಂಟ್ ಕಾಫಿ ಎಲ್ಲ ಕುಡಿಯೋಕ್ಕೆ ಹೋಗಲ್ಲ. ವಯಸ್ಸಲ್ಲ ಆಲ್ರೆಡಿ ಮಾತಾಡೋಕ್ಕೆ ಆಗ್ತಾಯಿಲ್ಲ ಬ್ರೋ, ಸುಸ್ತಾಗೋಯ್ತು. ಎಲ್ಲ ತಗೋತಾ ಇದ್ದಾರೆ ಹಾಟ್ ಬಾತಲ್ಲಿ. ಇಲ್ಲೊಬ್ರು ಯಾರೋ ಬಂದಿದ್ದಾರೆ, ಬನ್ನಿ ಮಾತಾಡ್ತಾನೆ. ಹಾಯ್ ಸರ್. You're on YouTube? You're on YouTube? Okay. You're from? Japan. Japan. Oh, very beautiful place. You're here from how many days? This 3 nights. 3 nights. Okay. You're enjoying Ladakh? Yeah. ಯಾರೋ ಫಾರಿನರ್ಸ್, ನಾನೇನೋ ಇಲ್ಲಿಯವರು ಅನ್ಕೊಂಡೆ, ಲೋಕಲ್ ಅನ್ಕೊಂಡೆ. ಜಪಾನಿಂದ ಬಂದಿದ್ದಾರಂತೆ, ಅವರೆಲ್ಲ ವ್ಲಾಗ್ ಎಲ್ಲ ಮಾಡ್ತಾ ಇದ್ದಾರೆ. ಬನ್ನಿ ಈಗ ನಾವು ಕೂಡ ಹೋಗ್ಬಿಟ್ಟು ಮೆಡಿಸಿನ್ ಬೆನಿಫಿಟ್ಸ್ ಏನಿದೆ ಅದನ್ನು ತಗೊಳ್ಳೋಣಂತೆ. ಲೆಟ್ಸ್ ಗೋ. ನೀರಿಗೆ ಹೋಗಕ್ಕೆ ಮುಂಚೆ ಒಂದು ಒಳ್ಳೆ ಡ್ರೋನ್ ಶಾಟ್ ತಗೊಳ್ಳೋಣ. ಡ್ರೋನ್ ಶಾಟ್ ತಗೊಂಡು ಆಮೇಲೆ ನೀರಿಗೆ ಇಳಿಯೋಣ. ಡ್ರೋನ್ ಶಾಟ್ ತಗೊಳ್ತಾ ಇದ್ದೆ. ವಿಂಡ್ ಇದಕ್ಕೆ ಕಂಟ್ರೋಲೇ ಬರ್ತಾ ಇಲ್ಲ. ನಾನು ಮೇಲ್ ಕಳ್ಸಿದ್ರು ಡೌನ್ ಆಗ್ತಾ ಇದೆ. ಮೇ ಬಿ ಇದು ಆರ್ಮಿ ಏರಿಯಾ ಅಲ್ಲ, ಅದಕ್ಕೇನೋ ಗೊತ್ತಿಲ್ಲ. ಬಟ್ ಆಟೋಮೆಟಿಕ್ ಆಗಿ ಅದೇ ಲ್ಯಾಂಡ್ ಆಗ್ತಿದೆ, ನೀರಲ್ಲಿ ಲ್ಯಾಂಡ್ ಆಗಿಬಿಡ್ತಾ ಇತ್ತು. ಹಂಗಾಗಿ ಜಸ್ಟ್ ಒಂದು ಶಾಟ್ ತಗೊಂಡಿದೆ, ಅದು ಬಿಟ್ಟರೆ ಬೇರೆ ತಗೊಳಕ್ಕಾಗಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಹೋಗ್ಬಿಡುತ್ತೆ. ಮತ್ತೆ ಏನಾದ್ರು ಅಕಸ್ಮಾತ್ ಅವ್ರು ಏನಾದ್ರು ರೇಡಿಯೋ ಹ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಡ್ರೋನ್ ಮತ್ತೆ ಫ್ಲೈ ಆಗಲ್ಲ, ಆ ಥರ ಕೂಡ ಆಗ್ಬಿಡುತ್ತೆ. ಹಂಗಾಗಿ ಅದು ಒಂದೇ ಶಾಟ್ ತಗೊಳಕ್ಕಾಗಿದ್ದು. ಬೇರೆ ಇನ್ನೂ ಮಲ್ಟಿಪಲ್ ಶಾಟ್ಸ್ ಪ್ಲಾನ್ ಇತ್ತು, ಆಗಲಿಲ್ಲ. ಯಾವತ್ತೂ ಅಷ್ಟೇ ಯಾವುದೇ ಪೂಲ್ ಇರಲಿ, ಇಳಿಯೋಕ್ಕೆ ಮುಂಚೆ ನಾವು ಫಸ್ಟು ಕೆಲವು ಕಡೆಲ್ಲ ಬಾತ್ ತೊಗೊಳಕ್ಕೆ ಹೇಳ್ತಾರೆ. ಸ್ನಾನ ಮಾಡಿ ಆಮೇಲೆ ಪೂಲ್ ಇಳಿಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಫಸ್ಟು ವಾಶ್ರೂಮ್ಗೆ ಹೋಗಿ ಟಾಯ್ಲೆಟ್ ಮಾಡಿ ಆಮೇಲೆ ಪೂಲ್ಗೆ ಹೋಗಬೇಕು. ಹಲೋ, ಏನಂದರೆ ಸಿಕ್ಕಾಪಟ್ಟೆ ಪಾಚಿ ಇದೆ, ನಡಿಬೇಕಾದ್ರೆ ಕೇರ್ಫುಲ್ಲಾಗಿ ನಡಿಬೇಕಷ್ಟೇ. ನೋಡಿ ಎಷ್ಟು ಸಖತ್ತಾಗಿದೆ ಗೊತ್ತಾ. ಸ್ವಲ್ಪ ಪಾಚಿ ಇದೆ, ಅದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಷ್ಟೇ. ಅದು ಬಿಟ್ಟರೆ ಮಸ್ತಾಗಿದೆ, ಒಳ್ಳೆ ಬೆಚ್ಚಿಗೆ ಕ್ರೇಜಿ. ಎಲ್ಲಿಂದ ಇಲ್ಲೇನೋ ಬೆಟ್ಟದಿಂದ ಬರೋದು, ಅದು ನೀರು ಇಳಿದು ಬರೋದು. ಅದೊಂದು ಡ್ರೀಮ್ ಇತ್ತು ಇಲ್ಲಿ ಬರಬೇಕು ಅಂತ. ಇವತ್ತು ಆ ಡ್ರೀಮ್ ಫುಲ್ಫಿಲ್ ಆಯಿತು. ಸುಸ್ತಾಗೋಯ್ತು ಗುರು, ಬಿಸಿಲಲ್ಲಿ ಕಾಯಿಸಿ. ಅದರಲ್ಲಿ ಸ್ನಾನ ಎಲ್ಲ ಮಾಡಿದ್ವಿ. ಸ್ನಾನ ಎಲ್ಲ ಮಾಡಾಯ್ತು. ಇವಾಗ ಒಂದು ಸ್ವಲ್ಪ ಮೋಮೋಸ್ ಎಲ್ಲ ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಕಲ್ಯಾಣ ಇಲ್ಲಂದ್ರೂ ಗೊತ್ತಿಲ್ಲ, ಸ್ನಾನಕ್ಕೆ ಹೋಗಿರ್ಬೇಕಾ ಕಲ್ಯಾಣ. ಇದೆಲ್ಲ ಇಲ್ಲಿ ಟ್ರೆಡಿಷನ್, ಇದು ಲದಾಖಿ ಸ್ಟೈಲ್. ಮೇಲ್ಗಡೆ ನೋಡಿ ಫುಲ್ ಹಾಲೋ ಇದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಮೆಂಟ್ ಆಗಿ ಕಾಂಕ್ರೀಟ್ ಮಾಡಲ್ಲ, ಈ ತರ ದೊಡ್ಡ ದೊಡ್ಡ ಪಿಲ್ಲರ್ಸ್ ಹಾಕ್ಬಿಟ್ಟು ಸೆಂಟ್ರಲ್ ಹತ್ರ ಸ್ಟಿಕ್ ಹಾಕ್ಬಿಟ್ಟು ಆಮೇಲೆ ಮೇಲೆ ಇಲ್ಲಿದ್ ಮಣ್ಣು ಹಾಕ್ಬಿಟ್ಟು ಇದು ಮಾಡ್ತಾರೆ. ಇವಾಗ ಜಸ್ಟ್ ಮಾರ್ನಿಂಗ್ ಮಾಡಿರೋ ಫ್ರೆಶ್ ಮೋಮೋಸ್. ಮೋಮೋಸ್ ತಿನ್ಕೊಂಡು ನಾನು ಮತ್ತೆ ಧೀರಜ್ ಮೋಮೋಸ್ ತಿಂತಿದ್ವಿ. ಕಲ್ಯಾಣರು ಸ್ವಲ್ಪ ರೆಡಿ ಆಗ್ತಿದ್ದಾರೆ. ರೆಡಿ ಆದ್ರೆ ವೆಜ್ ಮೋಮೋಸ್ ಏನಾ? ಈ ತರ ಫ್ರೆಶ್ ಟೀಕೆ ಮೇಲೆ ಅಥೆಂಟಿಕ್ ಸ್ಟೈಲಲ್ಲಿ ಬಿಸಿ ಬಿಸಿ ಬೆಳಗ್ಗೆ ತಾನೇ ಮಾಡ್ತಾ ಇದ್ರು ನಾವು ಎಂಟ್ರಿ ಆದಾಗ. ಇದು ಆ್ಯಕ್ಚುಲಿ ಇವ್ರು ಇದನ್ನ ಗ್ರೈಂಡ್ ಮಾಡ್ತಾರೆ ಕೆಲವು ಕಡೆ. ಇದು ಸ್ಪೈಸ್ ಸೂಪರ್. ಆಂಟಿ ಥ್ಯಾಂಕ್ ಯು. ತಿರ್ಬಿಲ್ತೆ ಬಾಯ್ 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 ಬಾಯ್. ಚೆನ್ನಾಗಿತ್ತು ಎಲ್ಲ, ಒಳ್ಳೆ ಮೋಮೋಸ್ ಎಲ್ಲ. ಓ ನೋಡ್ಗುರು, ಇವಾಗ ಸುಮಾರು ಜನ ಬರ್ತಾ ಇದಾರೆ. ನಾವು ಅವಾಗಲೇ ಬಂದಾಗ ಯಾರು ಇರಲಿಲ್ಲ. ಓಕೆ, ಸೊ ಹಾಟ್ ಸ್ಪ್ರಿಂಗ್ ವಾಟರ್ ಇಂದ ವಾಪಸ್ ಹೋಗ್ತಾ ಇದೀವಿ. ಇವಾಗ ರಿವರ್ಸ್ ಹೋಗ್ಬೇಕು, ಹಂಗಾಗಲ್ಲ. ಇವಾಗ ಪ್ಯಾಂಗಾಂಗ್ ಕಡೆಗೆ ಪ್ಯಾಂಗಾಂಗ್ ಕಡೆಗೆ ಲಾಸ್ಟ್ ಟೈಮ್ ನಾವು ಬಂದಾಗ್ಲೂ ಅಷ್ಟೇ. ಏನಂದ್ರೆ ಒಂದೊಂದು ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟು ನಾವು ಈ ಕಡೆ ಏನ್ ಲೆಫ್ಟ್ ಅಲ್ಲಿ ಈ ಹೊಳೆ ಮೇಲೆ 1 ಕಿಲೋಮೀಟರ್ ಹೋಗಿ ಆಮೇಲೆ ಮತ್ತೆ ವಾಪಸ್ ರೋಡ್ ಜಾಯ್ನ್ ಆಗಿದ್ವಿ. ಆ ತರ ಆಗಿತ್ತು. ಇವಾಗ ಸುಮಾರು ಜನ ಎಲ್ಲ ಹಿಂಗೆ ಕೈ ತೋರಿಸ್ತಾರೆ, ಮೇಲ್ಗಡೆ ಮುಂದೆ ರೂಟ್ ಇಲ್ಲ ಅಂತ. ಅದೊಂದು ಸ್ವಲ್ಪ ಡಿಫಿಕಲ್ಟ್ ಇದೆ, ಬಂಡೆ ಕೊರೆದು ಹೋಗಿರೋದು ರೋಡು. ನೋಡ್ಬೇಕು ಒಂದ್ಸತಿ, ಟ್ರೈ ಮಾಡೋಣ. ಕಂಪ್ಲೀಟ್ ಎಲ್ಲ ನೋಡಿ. ಇವಾಗ ಈ ರೋಡೆಲ್ಲ ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಾ? ಎಲ್ಲ ಫುಲ್ ಮರಳು, ಕಲ್ಲು, ಸ್ಟೋನ್ ಪೆಲ್ಟಿಂಗ್ ಆಗುತ್ತೆ ಈ ಜಾಗದಲ್ಲಿ. ಪೆಲ್ಟಿಂಗ್ ಏರಿಯಾ ಅಂದ್ರೆ ಸ್ಟೋನ್ ಶೂಟಿಂಗ್ ಏರಿಯಾ ಅಂತಾರೆ. ನೋಡಿ ಮೇಲ್ಗಡೆಯಿಂದ ಹಂಗೆ ಬಂದು ರೋಡಿಗೆ ಬೀಳ್ತವೆ. ಎಷ್ಟೊಂದು ಬಿದ್ದಿದೆ ಇಲ್ಲ ಆಲ್ರೆಡಿ ರೋಡಿಗೆಲ್ಲ. ನೋಡ್ರಿ ಹೀಗಾಗಿರೋದು ಗುಡ್ಡ ಸ್ಲೈಡ್ ಕುಸ್ತಿದೆ, ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ರು. ನೋಡಿ ನಾವು ಇಲ್ಲಿ ಮೇಲ್ಗಡೆ ಕಾಣ್ತಿದ್ದಲ್ಲ ಬ್ರಿಡ್ಜು, ಆ ಬ್ರಿಡ್ಜಲ್ಲಿ ಹೋಗಿ ಅಲ್ಲಿಂದ ರಿಟರ್ನ್ ಬಂದಿತ್ತು. ಆ ಕಡೆ ರೋಡ್ ಕ್ಲೋಸ್ ಆಗಿದೆ, ಈ ರೋಡ್ ಹೋಗಿ ಅಂತ. ಈ ರೋಡ್ ಎಲ್ಲ ಸಿಕ್ಕಾಪಟ್ಟೆ ಚಿಕ್ಕ ರೋಡು. ಗಾಡಿ ಹಂಗೆ ಫುಲ್ ಶೇಕ್ ಆಗುತ್ತೆ. ಇದು ಸ್ವಲ್ಪ ಚಾಲೆಂಜಿಂಗ್ ಹೋಗಿ, ಯಾಕಂದರೆ GPS ಅಲ್ಲಿ ರೋಡ್ ತೋರಿಸ್ತಾನೋ ಇಲ್ಲ ನಮಗೆ. ಎಲ್ಲ ಯೂ ಟರ್ನ್ ಮಾಡ್ಕೊಂಬನ್ನಿ ಅಂತಲೇ ತೋರಿಸ್ತದೆ ನಮಗೆ GPS ಅಲ್ಲಿ. ಯಾವುದೋ ಒಂದು ಲ್ಯಾಂಡ್ ಮಾರ್ಕ್ ಮೇಲೆ ಸಿಗೋ ಜನದ ಮೇಲೆ ನಾವು ಈ ರೋಡ್ನ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟ್ ಟೈಮ್ ನಮ್ಗೆ ಏನಾಗಿತ್ತು ಅಂದರೆ ಸೇಮ್ ಇದೇ ರೋಡಲ್ಲಿ ಅಲ್ಲಿ ಟನಲ್ ಕಾಣ್ತಿದೆ ನೋಡಿ ಒಂದು. ಆ ಟನಲ್ದು ಈ ಕಡೆ ರೋಡ್ ಬ್ಲಾಕ್ ಆಗಿಬಿಟ್ಟಿತ್ತು. ಆ ರೋಡಿಂದ ಈ ಕೆರೆಗೆ ಇಳಿಸ್ಕೊಂಡು ಈ ಕೆರೆಯಿಂದ ಮತ್ತೆ ಮುಂದೆ ಹೋಗಿ ಅಲ್ಲಿಂದ ರೈಟ್ ತೊಗೊಂಡಿದ್ವಿ. ವಾಟರ್ ಕ್ರಾಸಿಂಗ್, ಅದು ನದಿ, ಸರಿ ಕೆರೆ ಅಲ್ಲ ನದಿ. ನಾವು ಇವತ್ತು ಬೇರೆ ರೋಡಲ್ಲಿ ಹೋಗ್ತಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಜನ ಡೈರೆಕ್ಟಾಗಿ ಹೋಗ್ಬಿಡ್ತಾರೆ ಅಂತ ನೋಡಿ ಕಲ್ಲಿಟ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಪ್ಯಾಂಗಾಂಗ್ ಲೇಕ್ ಅಂತ. ಮೋಸ್ಟ್ಲಿ ನಾನು ಹೇಳಿದ್ನಲ್ಲ ಒಂದು ವಾಟರ್ ಕ್ರಾಸಿಂಗ್ ಅಂತ, ಮೇ ಬಿ ಅದೇ ಜಾಗದಲ್ಲಿ ಮತ್ತೇನೋ ಆಗಿರಬೇಕು. ಯಾಕೆ ಇದು ಅಲ್ಲಿಗೆ ಜಾಯ್ನ್ ಆಗ್ತೀವಿ ನಾವು. ಇದು ಬ್ರಿಡ್ಜು. ನಾವು ಹಿಂಗೆ ಬಂದು
ಲಾಸ್ಟ್ ಟೈಮು ಈ ಥರ ರೋಡ್ ಖರಾಬ್ ರೋಡಲ್ಲೇ ಬಂದು ಇನ್ನು ಮುಂದೆವರೆಗೂ ಹೋಗಿದ್ವಿ ನಾವು. ಫುಲ್ಲು ಜಾಮಾಗಿ ಹೋಗ್ಬಿಟ್ಟಿದ್ವಿ ಮುಂದೆವರೆಗೂ. ಬೈಕಲ್ಲಿ ಬೇರೆ ಅದು ನಾನು ಹಿಮ ಇಬ್ಬರು, ನಾನು ನನ್ನ ವೈಫು. ಎಂಥ ಚಾಲೆಂಜಿಂಗ್ ಆಗಿತ್ತು ಗೊತ್ತಾ. ಇಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಒಂದೊಂದು ಅಡಿ ನೀರಲ್ಲಿ ಸಿಕ್ಕಾಬಟ್ಟೆ ಚಾಲೆಂಜಿಂಗ್ ಆಗಿ ಓಡಿಸ್ಕೊಂಡಿದ್ವಿ ನಾವು. ಮೇ ಬಿ ಈ ಸತಿನೂ ಅದೇ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಈ ರೋಡ್ಗೆ ಜಾಯ್ನ್ ಆಗ್ತಾಯಿದ್ವಿ. ಜಸ್ಟ್ ಒಂದು ಗಾಡಿ ಹೋಗೋದು ಜಾಗ ಇದೆ ಅಷ್ಟೇ. ಆ ಕಡೆ ಇನ್ನೊಂದು ಗಾಡಿ ಬಂತು ಅಂದರೆ ಲಾಕ್. ನಾವು ಆರ ನೋಡ್ಕೊಂಡು ಹೋಗಿವಿ ಟರ್ನಿಂಗಲ್ಲಿ. ನಾವು ಮನಾಳಿ ಎಂಟ್ರಿ ಆಗ್ತೀವಲ್ಲ ಅದೆಲ್ಲ ಹಿಂಗೆ ಇರುತ್ತೆ, ಬಟ್ ಫುಲ್ಲು ಧೂಳು. ಚೇತೆ ಕಲ್ ಬರ್ತಾ ಇದ್ದಾನೆ. ಜಮ್ಮು ಅಂಡ್ ಕಾಶ್ಮೀರ ಅಲ್ಲ, ಸೂಪರ್. ಇದು ಏನ್ರಲ್ಲಿ ಹೋಗ್ತೀವಿ, ಎಲ್ಲಿ ಡೆಸ್ಟಿನೇಷನ್ ರೀಚ್ ಆಗ್ತೀವಿ, ಗುಂಡಿಗೆ ಮ್ಯಾಟ್ರ್ ಅಷ್ಟೇ. ಬೇರೆ ಗಾಡಿ ಏನಾದ್ರು ಕೈ ಕೊಟ್ಟರೆ ಏನೋ ಮಾಡ್ಬೋದು. ಈ ಗಾಡಿಗಳು ಕೈ ಕೊಟ್ಟರೆ ಹೆಂಗೆ ಮಾಡೋದೇನೋ, ಫುಲ್ ರಿಪೇರಿ ಅವರೇ ಕಲ್ತಿರ್ಬೇಕು, ಅವಾಗಲೇ ಮಾಡೋಕ್ಕಾಗೋದು. ಅವ್ರೈತೆ ನಮ್ಗೆ ಸಿಕ್ಕಿದ್ರಲ್ಲ ಅವ್ರೇನಾಯಿತು? ಅಲ್ಲ ಹಳೆ ಮಲೆ ಅವರೆಲ್ಲ ಎಲ್ಲ ಗಾಡಿಗಳು ತಗೊಳಕೊಳ್ಳೋದು. ಇದು ಆ್ಯಕ್ಚುಲಿ ಒಂದೊಂದ್ಸತಿ ಒಂದೊಂದು ಕಡೆ ಇರುತ್ತೆ, ಮೇಲೆ ಕೆಳಗಡೆ ಇರುತ್ತಲ್ಲ. ಎಲ್ಲೆಲ್ಲಿಂದ ಬರುತ್ತೋ, ರೋಡೇ ಎಲ್ಲಿರುತ್ತೆ. ಮ್ಯಾಪ್ ನೋಡಿ, ನಮ್ಮ ಮ್ಯಾಪ್ ಎಲ್ಲಿದೆ, ರೋಡೇ ಎಲ್ಲೋ ಇದೆ. ಅಂದರೆ ಕಾಡಲ್ಲಿರುತ್ತೆ ಆ ಥರ. ಅಲ್ಲ ಸಾಕಿರೋ ಅಂತ ವಿಜಯವಾಡ್ರೆ ಬರ್ತೈತಲ್ಲ ಗುರು. ಮುಟ್ಟೋಣ, ಇಳಿವಾಗ ಮಾತಾಡ್ಸೋಣ. ಇದಕ್ಕೆ ಟಿಂಟ್ ಹಾಕಿಲ್ಲಲ್ಲ ಬ್ರೋ ಈ ಗ್ಲಾಸ್ಗೆ. ನೋಡಿ ಇದು ಫುಲ್ಲು ಎಲ್ಲ ಮಣ್ಣು, ಫುಲ್ ಎಲ್ಲ ಬಂಡೆಗಳ ಕೊಚ್ಕೊಂಡ್ಬಂದಿದೆ. ಮಳೆಗಾಲದಲ್ಲಿ ಇದೆಲ್ಲ ಫುಲ್ ದೊಡ್ಡ ಹೊಳೆ ಆಗಿಬಿಟ್ಟಿರುತ್ತೆ ಆ ಥರ ಇದೆ. ಇದೆಲ್ಲ ನೋಡಿ ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆಲ್ಲ. ನೀರು ಹರಿದಿರೋದು ರೋಡ್ ಆ್ಯಕ್ಚುಲಿ ಹಂಗಿರೋದು. ಇದಕ್ಕೆ ರೋಡೇ ಚೇಂಜ್ ಆಗ್ಬಿಟ್ಟಿದೆ. ಅಲ್ಲೂ ಹೊಳೆ, ಇಲ್ಲ ಕಡೆ ಫುಲ್ಲು ಹೊಳೆನೆ. ಫುಲ್ ಎಲ್ಲ ಡಿಫ್ರೆಂಟ್. ರೋಡ್ ಎಲ್ಲಿದೆ ಏನು ಒಂದು ಗೊತ್ತಾಗ್ತಾಯಿಲ್ಲ. 1.5 ಗಂಟೆಯಿಂದ ಇನ್ನೋವ ಸಿಗಾಕೊಂಡ್ಬಿಟ್ಟಿದ್ಯಂತೆ. ಇಲ್ಲಿ ಎಲ್ಲ ಫುಲ್ ಹಿಂಗೆ ವಾಟರ್ ಕ್ರಾಸಿಂಗು ಎಲ್ಲ ಸಿಕ್ಕಾಬಟ್ಟೆ ಇರುತ್ತೆ. ಇವ್ರೇನೋ ಮಾಡ್ತಾಳೆ ಇಲ್ಲಿ ಹೆಣ್ಮಕ್ಳು ನೀರು ಇಟ್ಕೊಂಡು. ಬಾಬಾ ಇಲ್ಲಿ ನಡೆದಾಡೋಕ್ಕೆ ಸುಸ್ತಾಗ್ಬಿಡುತ್ತೆ ಗುರು. ಅವ್ನು 1.5 ಗಂಟೆನ ಏನೋ ಅನ್ಕೊಂಡೆ ಗುರು ನಾನು. ಎಲ್ಲ ಕಲ್ಲಿಗಿಲ್ಲೆಲ್ಲ ಹಾಕಿ ಎತ್ತಿ ಮಾಡಿ ಎಲ್ಲ ಕ್ಲಿಯರ್ ಮಾಡೋರೆ ನೋಡಿ. ನೆನ್ನೆಯಿಂದ ಬರೀ ವಾಟರ್ ಕ್ರಾಸಿಂಗ್. ಆ ಕಡೆ ನನ್ನ ಗಾಡಿ ಬ್ಲಾಕ್ ಆಗಿದೆ, ಈ ಕಡೆ ನನ್ನ ಗಾಡಿಗಳು ಬ್ಲಾಕ್ ಆಗಿದೆ. ಓಕೆ, ಗಾಡಿಗಳು ಹೋಗ್ತಾ ಇದ್ದಾವೆ. ಓ ಕೇರ್ಫುಲ್ ಸೂಪರ್. ಹೋಗ ಧೀರಜ್, ಇಸ್ಕ ಥರ ಗಾಡಿ ಕ್ರಾಸ್ ಮಾಡ್ಕೊಡು ನೆನ್ನೆ ಥರ. ಏನು ಗೊತ್ತಾ ನೋಡಿ, ಇವಾಗ 5 ಗಂಟೆ ಅಲ್ವಾ, ಸಂಜೆ ಆಗ್ತಾ ಹಿಮ ಕರಗೋ ಜಾಸ್ತಿ ಆಗುತ್ತೆ, ನೀರು ಫ್ಲೋ ಜಾಸ್ತಿ ಆಗುತ್ತೆ. ಅದು ಪ್ರಾಬ್ಲಮ್ ಇಲ್ಲಿ. ಇಂಥ ರೂಟ್ಸ್ ನಾವು ಅರ್ಲಿ ಮಾರ್ನಿಂಗ್ ಬಿಟ್ಬಿಡ್ಬೇಕು. ಅರ್ಲಿ ಮಾರ್ನಿಂಗ್ ಬಿಟ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲಿರೋ ನಿಲ್ಲಂಗಿಲ್ಲ, ನಿಂತರೆ ಸ್ಟಕ್ ಆಗ್ಬಿಡ್ತೀವಿ. ಇವನು ನೋಡಿ ಜಾಕಿ ಚೇನ್ ಸೂಪರಾಗಿ ಓಡಿಸ್ತಾನೆ ಗಾಡಿ. ಮೋಸ್ಟ್ಲಿ ಕ್ಲಬ್ ಅವನು ಇರಬೇಕು. ಕ್ರೇಜಿ ಮಸ್ತಾಗೋಯ್ತಲ್ಲ ಮಗ. ಇಳ್ಕೊಂಡ್ಬಿಟ್ಟಾನೆ, ಹೋಗ್ಬಿಟ್ಟ ಅವನು. ಇವನು ಯಾರು ಗುರು, ಇವನು ಹಿಂಗ್ ಮಾಡ್ತಾ ಇದ್ದಾನೆ. ಟಿ ನುಗ್ಗಿಸ್ಕೊಂಡೇ ಬರ್ತಾನೆ. ಕಾರಲ್ಲೇ ಕೂತ್ಕೊಂಡು ಹೋಗ್ಬೋದಾಯ್ತು. ಸುಮ್ಮನೆ ಕಾರಿಂದ ಇಳಿದ್ಬಿಟ್ಟು ಕ್ರಾಸ್ ಮಾಡ್ತಾರೆ. ಹೋಗ್ತಾ ಇರ್ಬೇಕಷ್ಟೇ. ಎದುರ್ಕೊಂಡ್ರೆ ಮುಗಿದಲ್ಲ, ಅರ್ಧ ಸೋತಂಗೇನೆ. ಓಕೆ, ನೆಕ್ಸ್ಟ್ ನಮ್ಮ ಗಾಡಿ ಇದೆ. ಕೋಲ್ಡ್ ಇದೆ ಗುರು, ನೀರು ಫುಲ್ಲು ಸಿಕ್ಕಾಬಿಟ್ಟೆ ಕೋಲ್ಡ್ ಇದೆ. ಇವಾಗ ಇಲ್ಲಿ ಇನ್ನೊಂದು ಆಫ್ ರೋಡ್ ಎಲ್ಲ ಗಾಡಿಗಳು ಕಚ್ಕೊಂಡ್ಬಿಟ್ಟಿದ್ದಾವೆ. ಇನ್ನೇನು ಅದೇ ವಿಡಿಯೋ ಏನು ತೋರಿಸೋದಂತ ವಿಡಿಯೋ ಮಾಡಿಲ್ಲ, ಬಟ್ ಫುಲ್ಲು ಅಲ್ಲಿಗಿಂತ ಹೆವಿ ಆಗ್ಬಿಟ್ಟಿದೆ ಇಲ್ಲಿ. ಫುಲ್ ನೀರು ಬೇರೆ ಫ್ರೀಸಿಂಗ್ ಕೋಲ್ಡ್, ಕೆಳಗಡೆ ಇಳಿಯೋಕ್ಕಾಗ್ತಾಯಿಲ್ಲ ಕಾಲು. ಇದೆ ಗೊತ್ತಾ, ರೋಡು ಸಿಕ್ಕಾಬಿಟ್ಟೆ ಕ್ರೇಜಿ ಆಗಿದೆ ಗಾಯ್ಸ್. ಕೆಳಗಡೆ ಅವ್ರಿಗೆಲ್ಲ ನಿಲ್ಲಿಸ್ಬಿಟ್ಟು ನಾನು ಒಂಚೂರು ಮುಂದೆ ಬಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಎಲ್ಲೂ ರೋಡೇ ಇಲ್ಲ, ರೋಡೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮಳೆಗಾಲದಲ್ಲ ಇದು ರೋಡೇ ಮುಚ್ಚೋಗ್ಬಿಡುತ್ತೆ. ಮೇಲ್ಗಡೆಯಿಂದೆಲ್ಲ ಕಲ್ಲು ಬಂದ್ಬಿಟ್ಟು ಫುಲ್ ಲ್ಯಾಂಡ್ ಸ್ಲೈಡಿಂಗ್ಗಳಾಗುತ್ತೆ. ಇದೊಂಥರ ಮರಳು ಥರ ಇದು ಬೆಟ್ಟ. ನಮ್ಮ ಕಡೆ ಹೆಂಗೆ ಮಣ್ಣಿನ ಬೆಟ್ಟ ಇರುತ್ತಲ್ಲ ಆ ಥರ ಅಲ್ಲ, ಇಲ್ಲೆಲ್ಲ ಬೆಟ್ಟನೇ ಮೇಡಪ್ ಆಫ್ ಇದು ಚಿಕ್ಕ ಲೂಸ್ ಮಲ್ಡ್ ಅಂತಾರಲ್ಲ ಆ ಥರ. ಬೈ ಹೆಂಗಿದೆ, ಎಂಜಾಯ್ ಮಾಡ್ತಾ ಇದ್ದೀರಾ? ಫುಲ್ ಎಂಜಾಯ್, ಸಕತ್ತಾಗಿದ್ಯಾ? ಮಜಾ. ನೀನ್ ಮಗ ಫುಲ್ ಜಾಲಿ. ಎಷ್ಟು ಕಿಲೋಮೀಟರ್ ಇದೆ? 64 ಕಿಲೋಮೀಟರ್ ಇದೆ ಇನ್ನು ನಮಗೆ. 1 hour 23 ನಿಮಿಷ ತೋರಿಸ್ತಿದೆ. ಇವಾಗ ತಾನೇ ಒಂದು ವಾಟರ್ ಕ್ರಾಸ್ ಮುಗಿಸ್ಕೊಂಡ್ಬಂದ್ವಿ. ಮತ್ತೆ ಒಂದು ವಾಟರ್ ಕ್ರಾಸ್ ನೋಡಿ ಹೆಂಗಿದೆ. ಇನ್ನು ಎಷ್ಟು ವಾಟರ್ ಕ್ರಾಸಿಂಗ್ ಸಿಗುತ್ತೆ ಗುರು ನಮಗೆ. ಪಾಪ ನಾವೆಲ್ಲ ಕಾರವ್ರು ಹೋಗ್ಬಿಡ್ತೀವಿ, ಬೈಕವ್ರಿಗೆ ಮಾತ್ರ ಸಿಕ್ಕಾಬಟ್ಟೆ ಕಷ್ಟ ಇದೆ ಬೈಕವ್ರಿಗೆ. ಇದು ಹಿಂಗೆ ಕೆಳಗಡೆ ಹೋದ ಒಂದು ಬ್ರಿಡ್ಜ್ ಇದೆ ಬೈ, ಆರ್ಮಿದು, ಅಲ್ಲಿ ಬಿಡಲ್ಲ. ಗಲ್ವಾನು, ಅದೇ ಗಲ್ವಾನ್. ನಾವಿಲ್ಲೇ ಅಟ್ಯಾಕ್ ಆಗಿತ್ತಲ್ಲ, ಎಲ್ಲ ಬಾಯ್ಸ್ ಎಲ್ಲ ಒಂದು ಬ್ರೇಕ್ ತಗೋತಾರಿಲ್ಲ ಆ್ಯಕ್ಚುಲಿ ಬಂದಮೇಲೆ. ಹೆಂಗಿದೆ
ಹಿಂಗಿದೆ ಫುಲ್ ಬೆಟ್ಟ. ಬರೀ ಇದನ್ನೇ ತೋರಿಸ್ಬಿಟ್ಟಿದ್ದೀನಿ ವ್ಲಾಗಲ್ಲಿ, ಬೇಜಾರು ಮಾಡ್ಕೋಬೇಡಿ, ಅಷ್ಟು ಭಯಂಕರವಾಗಿದೆ. ದುರ್ಬುಗ್ ಅನ್ನೋ ಒಂದು ವಿಲೇಜ್ ನ ಕ್ರಾಸ್ ಮಾಡ್ತಾ ಇದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಅಲ್ಲಲ್ಲೇ ಚಿಕ್ಕ ಚಿಕ್ಕ ಕಾಲುವೆಗಳು, ಅಂದ್ರೆ ಒಂದೊಂದು 30-40 ಸೈಟ್ ಜಾಗದಲ್ಲಿ ಎಲ್ಲ ವ್ಯವಸಾಯಗಳು ಆತರ. ಅಲ್ಲಲ್ಲೇ ಅಷ್ಟೇ ಏನ್ ಬೆಳೆದಿದ್ದಾರೆ ಗೊತ್ತಿಲ್ಲ. ಒಳ್ಳೆಲ್ಲ ಕೊತ್ತಂಬರಿ ಇದ್ರ ತರ ಇದೆ, ಬಟ್ ಅಲ್ಲಲ್ಲೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ದುರ್ಬುಗಲ್ಲಿ ಇದೀವಿ ಇವಾಗ. ಬಾಯ್ಸ್ ಎಲ್ಲ ಒಂದು ವಾಶ್ರೂಮ್ ಬ್ರೇಕ್ ತಗೋತಾ ಇದ್ದಾರೆ. ರೆಸ್ಟೋರೆಂಟ್ ಅದು ಇದೆಲ್ಲ ಇದೆ. ಇನ್ನು ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಲ್ಲ, ಹಂಗೆ ಇಲ್ಲಿ ನಾವು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಈ ಕೆಳಗಡೆ ನಾವು ಬರ್ಬೇಕಾದ್ರೆ ವಿಲೇಜ್ ನೋಡಿದ್ವಲ್ಲ, ವಿಲೇಜ್ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿದೆ. ಇದು ಮೇನ್ ಜಂಕ್ಷನ್ ದುರ್ಬುಗ್ ವಿಲೇಜ್ದು. ಸಕ್ಕತ್ತಾಗಿದೆ, ಫುಲ್ ಗ್ರೀನರಿ ಪಕ್ಕದಲ್ಲೇ ಹೊಳೆ, ಮಸ್ತಾಗಿದೆ. ಪಾಪ ವಾಶ್ರೂಮ್ಗೆ ಹೋಗ್ಕೊಂಡು ಯಾರೋ ಮಾಡಿ ನೀರು ಹಾಕಿಲ್ಲ ಅಂತ ಬೇಜಾರಾಗ್ಬಿಟ್ಟು ಅವ್ನು ಹುಡುಗ. ಊಟಕ್ಕೆ ಕೂತ್ಕೊಂಡಿದ್ದೀವಿ. ಏನು ಆರ್ಡರ್ ಮಾಡಿದೆ ನೀನು? गार्लिक किधर है भैया? गार्लिक ही नहीं है भैया, ढूंढना पड़ेगा इसमें. ನೀನು ನೋಡಿದ್ರೆ ಎಲ್ಲರಿಗೂ ಸ್ಕ್ಯಾಮ್ ಮಾಡಬೇಕು ಅನ್ಸುತ್ತೆ. ಕಮೆಂಟಲ್ಲೆಲ್ಲ ಅದೇ ಹೇಳ್ತಿರೋದಿನಿ. ಕರೆಕ್ಟಾ ಬ್ರೋ? ಶ್ರೀಮಂತರಿಗೆಲ್ಲ ಹಂಗೆ ಮಾಡೋದು. ದುಡ್ಡಿರೋರಿಂದ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ. ನಮ್ಮ ಥರ ಬಡವ್ರಿಗಾದ್ರೆ ಅವರೇ ಕೊಟ್ಟೋಗ್ತಾರೆ. ಇಸ್ಬೇಕಾಗ್ತದೆ ನಾಳೆಗೆ ರೈಲ್ವೆ ಸಾಕಾಗಿತ್ತು. ಸೌಂಡ್ ಮಾಡಬೇಡಿ, ಸುಮ್ಮನೆ ತಿನ್ನಿ. ಹೆಂಗಿದೆ? ಫೈನಲ್ ಆಗಿ ಪ್ಯಾಂಗಾಂಗ್ ಲೇಕ್ ರೀಚ್ ಆದ್ವಿ. ಬಂದಿರೋದು ಕತ್ಲಾಗಿದೆಯಲ್ವಾ, ಎಷ್ಟು ಟೈಮು? 9 ಗಂಟೆ. ಎಲ್ಲ ಟ್ರೆಂಚ್ ಹೊಡೆದು ಬಿಟ್ಟಿದ್ದಾರೆ. ಮೋಸ್ಟ್ಲಿ ಗಾಡಿಗಳು ಇಳಿಸ್ತಾರೆ, ಮಾಡ್ತಾರೆ. ಮೇಲ್ಗಡೆ ಎಲ್ಲ ಸ್ಟೇಗಳಿದೆ. ಪ್ಯಾಂಗಾಂಗ್ ಲೇಕ್ ರೀಚ್ ಆದ್ವಿ. ಸಕ್ಕತ್ತಾಗಿದೆ ಜಾಗ. ನಿಮಗೆ ಕತ್ತಲಲ್ಲಿ ಏನೂ ಕಾಣಿಸ್ತಿಲ್ಲ. ಬೆಳಗ್ಗೆ ನೋಡಿದ್ರೆ ಫುಲ್ಲು ಬ್ಲೂ ಆಗಿ ಕಾಣುತ್ತೆ. ಆ ಸೈಡೆಲ್ಲ ಏನೋ ಚೈನಾಗೆ ಮತ್ತು ಇಂಡಿಯಾ ಎರಡಕ್ಕೂ ಇದು ಲೇಕ್ ಶೇರ್ ಆಗುತ್ತೆ ಅಂತ ಹೇಳ್ತಾರೆ. ಗಾಡಿ ಇಲ್ಲೇ ಹಾಕಿದ್ದೀವಿ. ಇವತ್ತು ನಮ್ಮ ಕ್ಯಾಂಪಿಂಗ್ ಇಲ್ಲೇ. ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿಕೊಂಡು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನಿಮಗೆ ಪ್ಯಾಂಗಾಂಗ್ ಲೇಕ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ. ಹೋಪ್ ನಿಮ್ಗೆ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.